ಇದರ ಜೊತೆಗೆ ಮಧ್ಯಪ್ರಾಚ್ಯದ ಮಿಸೈಲ್ಗಳಿಂದ ಷೇರು ಮಾರುಕಟ್ಟೆಯಲ್ಲಿ ರಕ್ತಪಾತ ಆಯಿತು ಅಂತ ನಿಮ್ಗೆ ಅವಲೇ ಹೇಳ್ತಾ ಇದೆ. ಎಷ್ಟೆಷ್ಟು ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಎರಡರಲ್ಲೂ ಸಹ ಕರಡಿಯ ಕುಣಿತ ಇದೆ. ಬರೋಬ್ಬರಿ 2.5% ಕುಸಿತ ಕಂಡಿದೆ. ನಿಫ್ಟಿಯಲ್ಲಿ 600 ಅಂಕಗಳ ಕುಸಿತವನ್ನು ಕಂಡ್ರೆ ಸೆನ್ಸೆಕ್ಸ್ನಲ್ಲಿ ಬರೋಬ್ಬರಿ 1800 ಪಾಯಿಂಟ್ ಇಳಿಕೆ ಆಗಿದೆ. ಆ ಮೂಲಕವಾಗಿ ಬರೋಬ್ಬರಿ 12 ಲಕ್ಷ ಕೋಟಿ ರೂಪಾಯಿ 12 ಲಕ್ಷ ಕೋಟಿ ಒಂದೇ ದಿನದಲ್ಲಿ ಮಾರುಕಟ್ಟೆಯಲ್ಲಿ ನಷ್ಟ ಆಗಿರೋದು. ಇದು ಕೇವಲ ಭಾರತಕ್ಕೆ ಮಾತ್ರ ಸೀಮಿತ ಆಗಿರುವಂಥದ್ದಲ್ಲ. ಭಾರತದ ಜೊತೆಗೆ ವಿಶ್ವದ ನಾನಾ ಪ್ರಮುಖ ರಾಷ್ಟ್ರಗಳೇನಿದ್ದಾವೆ ಅಲ್ಲೂ ಸಹ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಕುಸಿತ ಕಂಡಿದೆ. ನೀವು ಕಳೆದ ಜನವರಿಯಿಂದ ಇಲ್ಲಿಯವರೆಗೆ ಹೋಲಿಸ್ಕೊಂಡ್ರೆ ಅತಿ ಕಡಿಮೆ ನಮ್ಮ ದೇಶದಲ್ಲೇ ಈ ಷೇರು ಮಾರುಕಟ್ಟೆ ಕುಸಿತವನ್ನು ಕಂಡಿತ್ತು ಇಲ್ಲಿಯವರೆಗೆ. ಆದರೆ ಇವತ್ತಿನ ಲೆಕ್ಕಾಚಾರವನ್ನು ನೋಡಿದ್ರೆ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಈಗ ಅಮೆರಿಕಾದಲ್ಲಿ ಇವತ್ತು ಷೇರು ಮಾರುಕಟ್ಟೆಯಲ್ಲಿ ಜಸ್ಟ್ 0.5% ಕುಸಿತ ಕಂಡಿದೆ. ಆದರೆ ಭಾರತದಲ್ಲಿ 2.5 ಯಾವುದರಲ್ಲಿ ಸೆನ್ಸೆಕ್ಸಲ್ಲಿ, ಇನ್ನು ನಿಫ್ಟಿಯಲ್ಲಿ 2.3% ಕುಸಿತ ಕಂಡಿದೆ. ಇದರ ಸಂಪೂರ್ಣ ವಿವರವನ್ನು ಕೊಡುವಂತಹ ಕೆಲಸ ಮಾಡ್ತೀನಿ ನಿಮಗೆ. ಎಲ್ಲೆಲ್ಲಿ ಯಾವ್ಯಾವ ದೇಶಗಳಲ್ಲಿ ಎಷ್ಟೆಷ್ಟು ಪ್ರತಿಶತ ಕುಸಿತವನ್ನು ಕಂಡಿದೆ ಅಂತ ನೋಡೋದಾದ್ರೆ, ಭಾರತದಲ್ಲಿರುವಂತಹ ನಿಫ್ಟಿ 50 ಅಂದರೆ 50 ಪ್ರಮುಖ ಕಂಪನಿಗಳು ಈ ನಿಫ್ಟಿಯನ್ನು ಮಾಡ್ಕೊಂಡಿರ್ತವೆ. ಆ ನಿಫ್ಟಿ 50 ಕಂಪನಿಗಳಲ್ಲಿ 2.3% ಈಗ ಕುಸಿತವನ್ನು ಕಂಡಿರೋದು. ಅದರ ಜೊತೆಗೆ ಸೆನ್ಸೆಕ್ಸ್ ಬರೋಬ್ಬರಿ 2.5% ಕುಸಿತ ಕಂಡಿದೆ. ಇಲ್ಲಿವರೆಗಿನ ಅತಿ ಹೆಚ್ಚು ಕುಸಿತ ಕಂಡಿರುವಂಥದ್ದಿದು. ಯಾವಾಗ ಯುದ್ಧ ಆರಂಭ ಆಯಿತು ಅಲ್ಲಿಂದ ಇಲ್ಲಿಯವರೆಗೆ ಒಂದೇ ದಿನದಲ್ಲಿ ಹೇಳ್ತಾ ಇರೋದು. ಏನೋ ದಕ್ಷಿಣ ಕೊರಿಯಾದ ಕೋಸ್ಪಿ ಅಲ್ಲಿರುವಂತಹ ಷೇರು ಮಾರುಕಟ್ಟೆ ಇದೆಯಲ್ಲ, ಅದು ಬರೋಬ್ಬರಿ 6% ಕುಸಿತ ಕಂಡಿದೆ. ಅಂದರೆ ಭಾರತಕ್ಕಿಂತ ಬರೋಬ್ಬರಿ 3.5% ಹೆಚ್ಚಿನ ಪ್ರಮಾಣದಲ್ಲಿ ಕುಸಿತವನ್ನು ಕಂಡಿರೋದು. ಇನ್ನು ಜಪಾನ್ನಲ್ಲಿರುವಂತಹ ನಿಕ್ಕಿ 225 ಅಲ್ಲಿ ಬರೋಬ್ಬರಿ 5% ಕುಸಿತವನ್ನು ಕಂಡಿದೆ. ಭಾರತಕ್ಕೆ ಹೋಲಿಸ್ಕೊಂಡ್ರೆ 1 to 2. ಹಾಂಗ್ಕಾಂಗ್ನ ಹ್ಯಾಂಗ್ ಸೆಂಗ್ ಷೇರು ಮಾರುಕಟ್ಟೆ 3.5% ಕುಸಿತವನ್ನು ಕಂಡಿದೆ. ಭಾರತಕ್ಕೆ ಹೋಲಿಸ್ಕೊಂಡ್ರೆ 1% ಎಕ್ಸ್ಟ್ರಾ. ಇನ್ನು ಅಮೆರಿಕದ ಮಾರುಕಟ್ಟೆ ನಿಮ್ಗೆ ಅವಲೇ ಹೇಳ್ತಾ ಇದ್ದೆ, ಇಡೀ ಮಾರುಕಟ್ಟೆಯಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಕುಸಿತವನ್ನು ಕಂಡಿರುವಂತಹ ಏಕೈಕ ಷೇರು ಮಾರುಕಟ್ಟೆ ಅಂದರೆ ಅದು ಅಮೆರಿಕ. ಅದು 0.5% ಕುಸಿತವನ್ನು ಕಂಡಿದೆ. ಇನ್ನು ಜರ್ಮನಿಯ ಡಾಕ್ಸ್ ಇದೆಯಲ್ಲ, ಆ ಷೇರು ಮಾರುಕಟ್ಟೆ ಬರೋಬ್ಬರಿ 2% ಕುಸಿತವನ್ನು ಕಂಡ್ರೆ, ಇನ್ನು ಫ್ರಾನ್ಸ್ನಲ್ಲಿರುವಂತಹ CAC ಅದು ಸಹ 2% ಕುಸಿತವನ್ನು ಕಂಡಿದೆ. ಆ ಮೂಲಕವಾಗಿ ಇಡೀ ವಿಶ್ವದಾದ್ಯಂತ ಇವತ್ತು ಷೇರು ಮಾರುಕಟ್ಟೆ ಓಪನ್ ಆಗಿ ಎಂಡ್ ಆಗೋಷ್ಟರಲ್ಲಿ ಮೊದಲ ದಿನವೇ ಅತಿ ದೊಡ್ಡ ಪ್ರಮಾಣದಲ್ಲಿ ಕುಸಿತವನ್ನು ಕಂಡಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.